Bhumika Club returned to Davangere for the third time thanks to popular demand. The 27th outing of Bhumika Club was organised by Deccan Herald and Prajavani in association with Freedom Oil. Bhumika Club offers a platform to women to let their hair down, make new friends and express themselves freely. ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ. Held on May 24th at the Kuvempu Kannada Bhavana in Davangere, the event was a perfect blend of entertainment and information and won the hearts of the audience. जय जय जग जननी देवी जय जय जग जननी देवी जय जय जग जननी देवी ಥ್ಯಾಂಕ್ ಯು. ನನಗನ್ಸ್ದಂಗೆ ನಾವು ಗಂಡಸರಿಗಿಂತ ಜಾಸ್ತಿ ಬ್ಯುಸಿ ಹೆಣ್ಮಕ್ಳು ಇರ್ತಾರೆ. ಯಾಕಂದರೆ ಹೊರಗಡೆ ಕೆಲಸ ಮಾಡೋದಲ್ಲದೆ ಮನೆ ಕೆಲಸ ಕೂಡ ನೋಡ್ಕೋತಾ ಇರ್ತಾರೆ. ಅದು ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು. ಇನ್ನೊಂದು ತುಂಬ ಖುಷಿ ವಿಚಾರ ಅಂದರೆ ನಾನು ಇವಾಗೇನು ಉಡಾಳ ಅನ್ನೋ ಒಂದು ಸಿನಿಮಾ ಮಾಡ್ತಿದ್ದೀನಿ. ಇದ್ರ ಸಾರಾಂಶನೇ ಇದು, ಅಂದರೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು ಅಂತ. ಇದರಲ್ಲೊಂದು ಸಣ್ಣ ಸೀನು ಬರುತ್ತೆ. ಅದರಲ್ಲಿ ಹೀರೋಯಿನ್ ಕೇಳ್ತಾಳೆ, ನಾನು ನಿನ್ಗೆ ಲೇಲೆ ಅಂತ ಹಚ್ಚಿ ಕರಿತೀನಿ, ನೀನು ಯಾಕೆ ನನಗೆ ರೀ ಅಂತ ಹಚ್ಚಿ ಕರಿತೀಯ ಅಂತ. ಅದ್ರಲ್ಲಿ ನಾನು ಹೇಳ್ತೀನಿ, ಯಾವ ಗಂಡಸು ಹೆಣ್ಣು ಮಕ್ಕಳಿಗೆ ಬೆಲೆ ಕೊಡ್ತಾನಲ್ಲ ಅವಾಗ ಅವನ ಬೆಲೆ ಜಾಸ್ತಿ ಆಕೈತ್ರಿ ಅಂತ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿಮಗೆ ನಮೋ ನಮೋ. It wasn't all song and dance. Adding valuable insights to the mix, Inspector Y.S. Shilpa of Vidyanagar Police Station spoke about how women can seek police assistance in times of distress and explained how the police department functions in support of women's safety. ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆಯ ಸಲುವಾಗಿ ಭಾರತ ನ್ಯಾಯ ಸಂಹಿತೆ ಇದೆ, ತುಂಬ ಬಲವಾಗಿರ್ತಕ್ಕಂತಹ ಕಾನೂನಿದೆ. ನಮ್ಮಲ್ಲಿ ಈಗ ಎಲ್ಲ ಕಡೆಯೂ ಕೂಡ ಮಹಿಳಾ ರಕ್ಷಣಾ ಘಟಕಗಳಿದ್ದಾವೆ. ಪೊಲೀಸ್ ಠಾಣೆಗೆ ಬಂದರೆ ಮಹಿಳಾ ಅಧಿಕಾರಿ, ಮಹಿಳಾ ಸಿಬ್ಬಂದಿಗಳೇ ನಿಮ್ಮ ವೈಯಕ್ತಿಕ ಮಾಹಿತಿಗಳಿದ್ದರೆ ನಿಮ್ಮ ಜೊತೆ ಕಂಪ್ಲೇಂಟ್ನ ಅಟೆಂಡ್ ಮಾಡ್ತಾರೆ, ಕೌನ್ಸಿಲಿಂಗ್ ಮಾಡ್ತಾರೆ, ಇಮಿಡಿಯೇಟ್ ರೆಸ್ಪಾಂಡ್ ಕೂಡ ಮಾಡ್ತಾರೆ. ಆದ್ದರಿಂದ ದಯಮಾಡಿ ಯಾರು ಕೂಡ ನಮ್ಮ ಮಹಿಳೆಯರು ಸ್ಟೇಷನ್ಗೆ ಹೋದ್ರೆ ಏನಾಗುತ್ತೋ, ನಮ್ಮದು ವೈಯಕ್ತಿಕ ಮಾಹಿತಿ ಹೇಳಿದರೆ ಇಲ್ಲಿ ಪೊಲೀಸರು ಮಾಹಿತಿ ಹೊರಗೆ ಹೇಳ್ತಾರೆ. ಯಾವುದೇ ಮಾಹಿತಿಯನ್ನು ನಾವು ಯಾರಿಗೂ ಕೂಡ ತಿಳಿಸಲ್ಲ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಪೊಲೀಸ್ ಇಲಾಖೆಗೆ 24 ಗಂಟೆ ನೀವು ಎಷ್ಟೊತ್ತಲ್ಲಾದ್ರೂ ಬರ್ಬೋದು. ಇಲ್ಲ 112 ಕರೆಂಟ್ ಮಾಡಿದರೆ ನಾವೇ ನೀವಿರೋ ಹತ್ರ ಬಂದು ನಿಮ್ಮ ಸಮಸ್ಯೆಗಳನ್ನು ಅಟೆಂಡ್ ಮಾಡ್ತೀವಿ. ಮೇಡಮ್, ಈಗ 112 ನಂಬರ್ ಇದೆ ಅಂತ ಹೇಳಿದ್ರಲ್ಲ, ಆ ನಂಬರು ದಾವಣಗೆರೆಗೆ ಅಷ್ಟೇ ಸೀಮಿತನಾ ಅಥವಾ ನಾವು ಎಲ್ಲಿದ್ರೂ ಅದು 112ಗೆ ಮಾಡಿದರೆ ಆಗುತ್ತಾ ಅಂತ? 112 ನ್ಯಾಷನಲ್ ಎಮರ್ಜೆನ್ಸಿ ನಂಬರ್. ಥ್ರೂಔಟ್ ಇಂಡಿಯಾ ನೀವು ಎಲ್ಲಿ ಮಾಡಿದ್ರೂ ಕನೆಕ್ಟ್ ಆಗುತ್ತೆ. ಅದು ಫಸ್ಟ್ ಫೋನನ್ನು ಕಂಟ್ರೋಲ್ ರೂಮಿಂದ ರಿಸೀವ್ ಮಾಡ್ತಾರೆ. ಅಂದರೆ ಕರ್ನಾಟಕದಲ್ಲಿ ನೀವು ಕಾಲ್ ಮಾಡಿದರೆ, ಕರ್ನಾಟಕ ಬೆಂಗಳೂರಲ್ಲಿ ಕಂಟ್ರೋಲ್ ರೂಮ್ ಇದೆ, ಬೆಂಗಳೂರು ಕಂಟ್ರೋಲ್ ರೂಮರ್ ಫೋನ್ ಫಸ್ಟು ರಿಸೀವ್ ಮಾಡ್ತಾರೆ. ನೀವು ಸಮಸ್ಯೆ ಹೇಳ್ತಿರೋ ಟೈಮಲ್ಲೇ ಅವರು ನಿಮ್ಮ ಲೊಕೇಶನನ್ನು ಲೋಕಲ್ ಪೊಲೀಸ್ ಸ್ಟೇಷನಿಗೆ ಶೇರ್ ಮಾಡ್ತಿರ್ತಾರೆ. ಅಂದರೆ ಅದು ಒಂದು ದೊಡ್ಡ ವಿಂಗ್ ಇದೆ. ಅವ್ರಷ್ಟಕ್ಕೆ ಅವ್ರ ಕೆಲಸ ನಡೀತಾನೆ ಇರುತ್ತೆ. ಜೊತೆಗೆ ನಿಮ್ಮದು ಕಂಪ್ಲೇಂಟ್ ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ. ನೀವೇನು ಕಂಪ್ಲೇಂಟ್ ಮಾಡ್ತೀರಾ ಆ ರೆಕಾರ್ಡನ್ನ ಕೂಡ ಅವರು ಆ ಲೋಕಲ್ ಪೊಲೀಸ್ ಸ್ಟೇಷನ್ ಹೊಯ್ಸಳ ಇರುತ್ತೆ. ಈ ದಾವಣಗೆರೆಯಲ್ಲಿ 10 ಪೊಲೀಸ್ ಸ್ಟೇಷನ್ ಇದೆ. 7 ಪೊಲೀಸ್ ಸ್ಟೇಷನ್ಗೆ 7 ವೆಹಿಕಲ್ ಇದೆ ನಮ್ಮದು. ಆಲ್ಮೋಸ್ಟ್ 20 ಕಿಲೋಮೀಟ್ರಲ್ಲಿ ಒಂದು ವೆಹಿಕಲ್ಲು ಅದಕ್ಕೆ ಕಂಪ್ಲೇಂಟ್ ಅಟೆಂಡ್ ಮಾಡಲಿಕ್ಕೆ ಬಿಟ್ಟಿರ್ತೀವಿ. ಆ ವೆಹಿಕಲ್ಗೆ ಅದು ಕಂಪ್ಲೇಂಟ್ ಲಾಗ್ ಆಗುತ್ತೆ. ಅವರು ಕೂಡ ಮೂವ್ಮೆಂಟ್ ಮಾಡ್ತಾರೆ ಆ ಲೊಕೇಶನಿಗೆ. ನಿಮ್ಮದು ಕಂಪ್ಲೇಂಟ್ ಮುಗಿಯೋಷ್ಟೊತ್ತಿಗೆ ಅವರು ಮೂವ್ಮೆಂಟ್ ಸ್ಟಾರ್ಟ್ ಮಾಡಿರ್ತಾರೆ. ಅದು ಥ್ರೂಔಟ್ ಇಂಡಿಯಾ. ನೀವು ಆ ನಂಬರ್ ಕನೆಕ್ಟ್ ಮಾಡಿದರೆ ಕರ್ನಾಟಕದಾದರೆ ಬೆಂಗಳೂರು ಕಂಟ್ರೋಲು, ಆಯಾ ಸ್ಟೇಟಲ್ಲಿ ಆಯಾ ಯಾವುದು ರಾಜಧಾನಿ ಇರುತ್ತೆ, ಕ್ಯಾಪಿಟಲ್ ಸಿಟಿ, ಅಲ್ಲಿ ಕಂಟ್ರೋಲ್ ಮಾಡ್ತಾರೆ. N.M. Bhojaraj, Program Manager of the NRLM Division, Davangere Zilla Panchayat, shared information on employment opportunities available to women in the Panchayat's jurisdiction. ಕಿರು ಉದ್ದಿಮೆ ಮಾಡಲಿಕ್ಕೆ ಮತ್ತು ದೊಡ್ಡ ಉದ್ದಿಮೆ ಮಾಡಲಿಕ್ಕೆ ನಮ್ಮಲ್ಲಿ ಸಾಲ ಸಿಗುವಂಥದ್ದು. ಅದ್ರ ಜೊತೆಗೆ ಈಗ ಒಂದು ಉಪ್ಪಿನಕಾಯಿಂದ ಮಾಡೋದ್ರಿಂದ ಹಿಡಿದು
ಸಂಬಾರ್ ಪದಾರ್ಥ ಮಾಡೋದ್ರಿಂದ ಹಿಡಿದು ಜೂಟ್ ಬ್ಯಾಗ್ ಮಾಡೋದ್ರಿಂದ ಹಿಡಿದು ಅಲಂಕಾರಿಕ ವಸ್ತುಗಳು, ಟೆರಾಕೋಟಾ, ಸುಮಾರು ಒಂದು 2,000 ಸಣ್ಣ 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 ಕಿರು ಉದ್ದಿಮೆಗಳನ್ನು ನಮ್ಮ ಸ್ವಸಹಾಯ ಸಂಘದವರು ಮಾಡ್ತಾಯಿದ್ದಾರೆ. ಹೆಸರು ಹೇಳಲಿಕ್ಕಾಗಲ್ಲ. ಪ್ರತಿಯೊಬ್ಬ ಮಹಿಳೆ ಲಕ್ಪತ್ ದೀದಿ ಅಂತ ಒಂದು ಕಾರ್ಯಕ್ರಮ ಇದೆ ನಮ್ಮದು. ಪ್ರತಿಯೊಬ್ಬ ಮಹಿಳೆ ಕನಿಷ್ಠ 1 ವರ್ಷ 1 ಲಕ್ಷ ಆದಾಯವನ್ನು ಗಳಿಸಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. M. Lakshman, District Director of the Dharmasthala Rural Development Project, also spoke about the activities undertaken by their organization. PM Manjunath from Freedom Oil was also present at the event. The highlight of the program, which drew the attention of most women attendees, was the cooking competition. Dishes prepared using Freedom cooking oil left everyone's mouths watering. Participants showcased their culinary skills and won prizes. Judging the event were Sunanda Varnekar, second prize winner of the Karunada Savi Uta competition organized by Prajavani, Kusuma Prakash, who emerged as the super cook during the Ayush Utsav, and Shobha Shivraj, secretary of the Inner Wheel district unit. The enthusiasm in the hall was contagious, and soon the men joined in. ಇದು ಯಾರ ತಪಸ್ಸಿನ ಫಲವು, ಈ ಕಣ್ಗಳು ಮಾಡಿದ ಪುಣ್ಯವೋ, ಓಹೋ. ಎಲ್ಲರೂ ಇಲ್ಲಿ ಒಂದು ದಿನದ ಒಂದು ಈ ಜಗತ್ತೇ ಮರ್ತು ಬಿಟ್ಟಿದ್ವಿ. ನಾವೆಲ್ಲರೂ ಯಾವುದೋ ಒಂದು ಲೋಕಕ್ಕೆ ಬಂದಿದ್ದಾವೇನೋ. ಎಷ್ಟು ಹೊಸತನ ಕಲ್ತ್ವಿ, ಎಷ್ಟು ಅನುಭವಗಳಾದವು, ಹೊಸ ಹೊಸ ಡಿಶಸ್ಗಳು ಕಲ್ತ್ವಿ. ತುಂಬ ಚೆನ್ನಾಗಿತ್ತು. ಇದು ಮುಂದೆ ಇದೇ ಥರ ಕಾರ್ಯಕ್ರಮಗಳು ಚೆನ್ನಾಗಿ ನಡೀಲಿ ಅಂತೇಳಿ ಆಶಿಸ್ತೀನಿ ಮೇಡಮ್. ಎಷ್ಟೋ ಹೆಣ್ಮಕ್ಳು ಬರೀ ಮನೆ ಮಠ ಅವ್ರದ್ದು ಅಡುಗೆ ಮನೆಗೆ ನಮ್ಮದು ಸೀಮಿತ ಅಂದ್ಕೊಂಡಿರ್ತಾರೆ. ಬಟ್ ಈ ಒಂದು ಕಾರ್ಯಕ್ರಮ ನೋಡಿದ್ಮೇಲೆ ನಾವು ಕೂಡ ಇಂಥದ್ರಲ್ಲಿ ಭಾಗವಹಿಸ್ಬೋದು. ಮತ್ತು ಎಲ್ಲ ಥರದ್ದು ನಾವು ಆಟಗಳಾಗಿರ್ಬೋದು, ಹಾಡುಗಳಾಗಿರ್ಬೋದು, ಆಮೇಲೆ ನೀವು ಕೇಳ್ತಕ್ಕಂಥ ಕ್ವಶನ್ಗಳಾಗಿರ್ಬೋದು. ಎಷ್ಟೋ ಸರಿ ನಾವು ಓದಿರ್ತೀವಿ, ಬಟ್ ಏನಂದರೆ ಈಗಿನ ಜಂಜಾಟದಲ್ಲಿ ನಮಗೇನೋ ಅವು ನೆನಪಿರಲ್ಲ. ಬಟ್ ನೀವು ಕೇಳ್ತಿರ್ತೀರಲ್ಲ ಕೆಲವೊಂದು ಕ್ವಶನ್ಗಳು ಎಲ್ಲ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು, ಸೋಷಿಯಾಲಜಿಗೆ ಅವಕ್ಕೆಲ್ಲ ಸಂಬಂಧಪಟ್ಟಿದ್ದು ಕೇಳ್ತಿರಲ್ಲ, ಅವಾಗ ನಾವು ಮರ್ತ್ಬಿಟ್ಟಿದ್ದೀವಲ್ಲ ಅನ್ನೋದು ಬರುತ್ತೆ. ಬಟ್ ನೀವು ಈಗ ಕೇಳಿರೋದ್ರಿಂದ ನಮಗೆ ತುಂಬಾ ಕೆಲವೊಂದು ನೆನಪು ಇಟ್ಕೋಬೇಕು ನಾವು. ಇದು ಯಾವಾಗ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ತುಂಬ ಚೆನ್ನಾಗಿತ್ತು. ಯಾವ ಪ್ರೋಗ್ರಾಮು ಯಾವುದೋ ಮೇಲು ಕೀಳು ಅನ್ನೋ ಭಾವನೆ ಇಲ್ದೇ ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ. ಹಾಗೆ ನಿಮ್ಮ ಆ್ಯಂಕರಿಂಗ್ ಭಾಳ ಚೆನ್ನಾಗಿತ್ತು. ಈ ಕಾರ್ಯಕ್ರಮಕ್ಕೆ ಬಂದಮೇಲೆ ತುಂಬ ಖುಷಿ ಅನ್ನಿಸ್ತು. ಅಡುಗೆದೆಲ್ಲ ಕಾಂಪಿಟೇಷನ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ಮಕ್ಕಳು ಡ್ಯಾನ್ಸ್ ಇರ್ಬೋದು, ಆಮೇಲೆ ಇದು ಎಲ್ಲ ಕಾರ್ಯಕ್ರಮ ಭಾಳ ಚೆನ್ನಾಗಿತ್ತು. ನಮ್ಗೆ ಭಾಳ ಖುಷಿ ಆಯ್ತು ಇವತ್ತು. ಮತ್ತು ಮುಂದಿನ ವರ್ಷವೂ ಟೈಮ್ ಹೆಂಗಾರಾದರೂ ಅಡ್ಜಸ್ಟ್ ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಇದ್ದೀನಿ. ತುಂಬಾ ಖುಷಿ ಆಯಿತು. ಈ ಆಪರ್ಚುನಿಟಿ ನಮ್ಮೂರಲ್ಲಿಲ್ಲ, ಇಲ್ಲಿ ನನಗೆ ಸಿಕ್ತು ಅಂತ ತುಂಬ ಖುಷಿ ಆಯಿತು. ಬಟ್ ಪಾರ್ಟಿಸಿಪೇಟ್ ಮಾಡದೇ ಇದ್ದರು ನನ್ನ ಸಿಸ್ಟರ್ಸ್ ಆದಂಥವ್ರು ಅವರೆಲ್ಲ ಮಾಡಿರೋದು, ಅವ್ರು ಖುಷಿ ಪಟ್ಟಿರೋದು, ಎಂಜಾಯ್ ಮಾಡಿದ್ವಿ, ಡ್ಯಾನ್ಸ್ ಕೂಡ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಭೂಮಿಕಾ ಕ್ಲಬ್. The event concluded with a lucky dip, where Soumyashri Nikam emerged as the winner and was awarded a water purifier as the prize. For more information about the Bhumika Club, visit DeccanHerald.com.